ಶನಿ ದೋಷ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಿಮ್ಮ ಜಾತಕದಲ್ಲಿ ಶನಿ 1ನೇ ಮನೆಯಲ್ಲಿದ್ದಾಗ, ಶನಿ 6ನೇ ಮನೆಯಲ್ಲಿದ್ದಾಗ, ಶನಿ 8ನೇ ಮನೆಯಲ್ಲಿದ್ದಾಗ ಮತ್ತು ಶನಿ 12ನೇ ಮನೆಯಲ್ಲಿದ್ದಾಗ ದೋಷ ಅಂತಲೇ ತಿಳ್ಕೊಬೇಕು. ಸೊ ಹಾಗೆ ದೋಷ ಅಂತಂದರೆ ಎಲ್ಲಿ ಶನಿ ಕೂತಿದೆ ಅದನ್ನು ಶನಿ ದೋಷ. ಆದರೆ ಈಗ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ, ಶನಿ ಎಲ್ಲಿ ಕೂತ್ಕೊಂಡ್ರು ದೋಷ ಹೇಳ್ಬಿಡ್ತಾರೆ. ಈಗ ಅದಕ್ಕೆ ಒಂದು ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ಮಾತುಗಳು. ಜನ ಅವರು ದೇವಸ್ಥಾನದಲ್ಲಿದ್ದಾರೆ ಅಂದಿದ ತಕ್ಷಣ ಅವ್ರಿಗೆ ಜ್ಯೋತಿಷ್ಯ ಚೆನ್ನಾಗಿ ಗೊತ್ತು ಅನ್ನೋದು ಬಂದ್ಬಿಡುತ್ತೆ ತಲೆಯಲ್ಲಿ. ಅಲ್ಲಿ ಒಂದು ಪಂಚೆ ಹಾಕೊಂಡು ಕೂತ್ಕೊಂಡಿದ್ದ ತಕ್ಷಣ ಅವ್ನು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ತಿಳ್ಕೊಳ್ತಕ್ಕಂಥ ನಮ್ಮ ಮೂರ್ಖ ಹಿಂದೂಗಳು. ಸುಮ್ಮನೆ ಅವನು ಏನು ಹೇಳ್ತಾನೋ ಎಲ್ಲದಕ್ಕೂ ಅದೇ. ಶನಿ ಅಂತ ದೋಷ ಯಾಕೆ 1ನೇ ಮನೆ, ಅದನ್ನು ಮಾತಾಡೋಣ. ಯಾವುದೇ ಗ್ರಹ ಲಗ್ನದಲ್ಲಿದ್ದಾಗ 2ನೇ ಮನೆಗೆ ವ್ಯಯಭಾವ, 2ನೇ ಮನೆ ಕುಟುಂಬ ಸ್ಥಾನ, ಹಣ ವಿಚಾರ, ಹಾಗೆ ಆಹಾರ ತಿಂತಕ್ಕಂಥದ್ದು ಎಲ್ಲ 2ನೇ ಮನೆ. ಯಾವಾಗ ಶನಿ 1ನೇ ಮನೆ ಕೂತ್ಕೊಳ್ತಾನೆ, 2ನೇ ಮನೆದೆಲ್ಲ ಲಾಸ್ ಮಾಡ್ತಾನೆ. ಹಿಂದಿನ ಮನೆ ಯಾವಾಗಲೂ ಲಾಸ್, ಯಾವುದೇ ಹಿಂದಿನ ಮನೆ ಲಾಸ್. ಇದು ಮೊದಲನೇದು. ಹಾಗೆ 3ನೇ ಮನೆ 4ನೇ ಮನೆಗೆ ವ್ಯಯಭಾವ. 4ನೇ ಮನೆ ಅಂದರೆ ನಮ್ಮ ವಾಸಿಸ್ತಕ್ಕಂಥ ಮನೆ, ತಾಯಿ, ಕಂಫರ್ಟ್ ಅಂತ ನಾವು ಕರಿತೀವಲ್ಲ, ಕಂಫರ್ಟ್ ಅಂತ ಕೆಡಿಸ್ತಕ್ಕಂಥ ಮನೆ 3ನೇ ಮನೆ.